ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ನಾನು ಥೈಲ್ಯಾಂಡ್ ಟ್ರಿಪ್ಪಿಗೆ ಹೋಗಿ ಬಂದಿದ್ದೀನಿ. ಸೊ ನಿಮ್ಮ ಹತ್ರ ಕೆಲವುದು ಡೀಟೇಲ್ಸ್ನ ಶೇರ್ ಮಾಡುವಂಥ, ಹೇಗಾಯಿತು, ಹೇಗೆ ನಾವು ಬುಕ್ ಮಾಡಿದ್ದೀವಿ, ಯಾವ ಥರ ಇಟಿನರಿ ನಾವು ಫಾಲೋ ಮಾಡಿದ್ದೀವಿ, 5 ಡೇಸ್ ನಮ್ಮ ಟ್ರಿಪ್ ಹೇಗಾಯಿತು ಅಂತ ನಿಮ್ಮ ಮುಂದೆ ನಾವು ಶೇರ್ ಮಾಡ್ತೀವಿ. ಯಾವುದರಿಂದ ನಾವು ಫ್ಲೈಟ್ ಬುಕ್ ಮಾಡಿದ್ದೀವಿ, ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡಿದ್ದೀವಿ, ಎಲ್ಲೆಲ್ಲ ಶಾಪಿಂಗ್ ಮಾಡಿದ್ದೀವಿ, ಯಾವ ರೆಸ್ಟೋರೆಂಟಿಗೆ ಹೋಗಿದ್ದೀವಿ, ಏನೆಲ್ಲ ಬೇಕು, ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಮ ಮುಂದೆ ನಾವು ಶೇರ್ ಮಾಡ್ತೀವಿ. ಈ ವಿಡಿಯೋ ಎಂಡ್ ತನಕ ನೋಡಿ. ಮತ್ತು ಯಾರೆಲ್ಲ ನ್ಯೂ ಜಾಯ್ನರ್ಸ್ ಇದ್ದಾವೆ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಟ್ರಿಪ್ ರೀಸೆಂಟಾಗಿ ಬುಕ್ ಮಾಡಿರೋದು ಆಗಸ್ಟ್ 15 ಹಾಗೆ. ಸೊ ನಾವು ಇನ್ಕಾಗ್ನಿಟೋ ಮೋಡ್ ಆನ್ ಮಾಡಿ ಸ್ಕೈ ಸ್ಕ್ಯಾನರಿಂದ ಬುಕ್ ಮಾಡಿದ್ದೀವಿ. ಎಲ್ಲಿ ನಮಗೆ ಪರ್ಸೆಂಟೇಜ್ ಆಫರ್ ಸಿಗುತ್ತೆ, ನಮ್ಮದು ಕ್ರೆಡಿಟ್ ಕಾರ್ಡ್ ಆಗಲಿ ಡೆಬಿಟ್ ಕಾರ್ಡ್ ಆಗಲಿ ಎಲ್ಲಿಂದ ಸಿಗುತ್ತೆ ಅಂತ ನಾವು ನೋಡ್ಬೋದು. ಅಲ್ಲಿಂದ ನಿಮಗೆ ಟ್ರಿಪ್ ಡಿಸ್ಕೌಂಟಿಗೆ ತುಂಬ ಈಸಿಲಿ ಅವೈಲೇಬಲ್ ಆಗುತ್ತೆ. ಆಲ್ಮೋಸ್ಟ್ ಇದು ಮಾರ್ನಿಂಗ್ ಅರೌಂಡ್ 6-10 AM ನಮ್ಮ ಫ್ಲೈಟ್ ಇರೋದು. 3 hours ಮುಂಚೆನೇ ಬಂದಿದ್ವಿ, ತುಂಬ ರಶ್ ಇರಲ್ಲ ಅಂತ. ಬಟ್ ಇಲ್ಲಿ ನೋಡುವಾಗ ತುಂಬ ರಶ್ ಆಗಿತ್ತು. ಮೊದಲೇ ಆನ್ಲೈನಲ್ಲಿ ವೆಬ್ ಚೆಕ್-ಇನ್ ಮಾಡಿದ್ದೀವಿ. ಅದಾದಮೇಲೆ ನಿಮಗೆ ಯಾವ ಬ್ಲಾಕಿಗೆ ಹೋಗಬೇಕು ಅಂತ ಅಲ್ಲಿ ಆಲ್ರೆಡಿ ಡಿಸ್ಪ್ಲೇಯಲ್ಲಿ ಹಾಕಿರ್ತಾರೆ. ABCDEF ಥರ ಇರುತ್ತೆ. ಸೊ ನಾವು ನಮ್ಮದು F ಸೆಕ್ಷನ್ ಇದ್ದಿದ್ದು ಹಾಗೆ ಮಾಡಾದಮೇಲೆ ಲಗೇಜ್ ಮತ್ತು ಇದು ವೆಬ್ ಚೆಕ್-ಇನ್ಸ್ ಎಲ್ಲ ಅವರು ಚೆಕ್ ಮಾಡ್ತಾರೆ. ಅದಾದಮೇಲೆ ನಮಗೆ ಹಾರ್ಡ್ ಕಾಪಿ ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಸೊ ನಮಗಿಲ್ಲಿ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ. ಈಗ ಎಲ್ಲ ಸೆಕ್ಯೂರಿಟಿ ಚೆಕ್ ಆದಮೇಲೆ ನಾವು ಈಗ ನೆಕ್ಸ್ಟ್ ನಮಗೆ ಇಲ್ಲಿ ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ನಂಗೆ ಸೆಕ್ಯೂರಿಟಿ ಚೆಕ್ಕಿಗೆ ವಿಡಿಯೋ ಮಾಡಲಿಕ್ಕಾಗಲ್ಲ, ಇಟ್ಸ್ ನಾಟ್ ಅಲೌಡ್. ಸೊ ಯು ಕ್ಯಾನ್ ಸಿ ಬೆಂಗಳೂರು ಡ್ಯೂಟಿ ಫ್ರೀ. ಯು ಕ್ಯಾನ್ ಬೈ ಎನಿ ಐಟಮ್ಸ್ ಹಿಯರ್ ಇಫ್ ಯು ವಾಂಟೆಡ್. ಎನಿಥಿಂಗ್ ಈಸ್ ಅವೈಲೇಬಲ್. ಆಲ್ಸೋ ಇಫ್ ಯು ಹ್ಯಾವ್ ಲಾಂಚ್ ಆಕ್ಸೆಸ್ ಯು ಕ್ಯಾನ್ access here through your debit card or credit card if it is accessible to you. Means if the option something is enabled then only you can access that. And ನಮಗೆ ತುಂಬ ಹಸಿವೆ ಆಗಿತ್ತು. ಸೊ ನಾವು ಏನು ಮಾಡಿದ್ದೀವಿ ಅಂದರೆ ಹೋಗಿ ಪಿಜ್ಜಾನ ತಿನ್ಕೊಂಡು ಬಂದಿದ್ವಿ. ಸೊ ನಮ್ಮದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಿಂಗಿರುತ್ತೆ. ಸೊ ಆ ವ್ಯೂ ಮೇಲೆ ಸ್ಕೈ ಮೇಲೆ ಚೆನ್ನಾಗಿದೆ. ನಿಮಗೆ ಏನಾದರೂ ತಿನ್ನಬೇಕಾದ್ರೆ, ಶಾಪಿಂಗ್ ಮಾಡಬೇಕಾದ್ರೆ, ಏನಾದರೂ ಐಟಮ್ಸ್ ಬೈ ಮಾಡಬೇಕಾದ್ರೆ ಇಲ್ಲಿಂದನೇ ಬೈ ಮಾಡ್ಬೋದು. ಮತ್ತು ನಿಮಗೆ ಯಾವ ಗೇಟಿಗೆ ಹೋಗಬೇಕು ಲೈಕ್ C1 C6 C8 ಎಲ್ಲ ಇರುತ್ತೆ, ಅಲ್ಲೇ ಇರುತ್ತೆ. ಸೊ ಇಲ್ಲಿಂದನೇ ಹೋಗ್ಬೋದು ನಿಮಗೆ. ಸೊ ಶಾಪಿಂಗ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಮತ್ತು ನಿಮ್ಮದು ಬೋರ್ಡಿಂಗ್ ಗೇಟ್ ಯಾವುದಂತ ಅಲ್ಲಿ ಹೋಗಿ ನೀವು ಕೂತ್ಕೊಳ್ಬೋದು. ನಮಗಿಲ್ಲಿ ತುಂಬ ಹಸಿವೆ ಆಗಿತ್ತು. ಸೊ ನಾವಿಲ್ಲಿ ಪಿಜ್ಜಾ ತಿನ್ನಲಿಕ್ಕೆ ಬಂದಿದ್ದೀವಿ. ಇಲ್ಲಿ ಗೇಟ್ ನಂಬರ್ ಯಾವುದು C3 ಅಂತ ಇದ್ದಿತ್ತು. ಅದಾದಮೇಲೆ ನೀವು ನೋಡ್ಬೋದು ಈ ವ್ಯೂನ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ವ್ಯೂ ತುಂಬ ಚೆನ್ನಾಗಿದೆ. ನಿಮಗೆ ಆ ಸೈಡ್ ಆಪೋಸಿಟ್ ಸೈಡ್ ನೋಡಬೇಕಾದ್ರೆ ಪ್ಲೇನ್ಸ್ನ ನೋಡ್ಬೋದು. ಈ ಥರ C1 C2 3 ಅಂತ ಸೆಕ್ಷನ್ಸ್ ಇರುತ್ತೆ. Where we are going? Thailand. ಸೊ ನಮ್ಮ ಗೇಟ್ ಓಪನ್ ಆಗಿದೆ, ಸ್ಟಾರ್ಟ್ ಆಯಿತು. ಇಲ್ಲಿ ಝೋನ್ 1 ಝೋನ್ 2 ಝೋನ್ 3 ಅಂತ ಕರೀತಾ ಇರ್ತಾರೆ. ಸೊ ನಾವು ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಬೆಂಗಳೂರು. ನಾವು ಬುಕ್ ಮಾಡಿರೋದು ಬೆಂಗಳೂರು ಇಂದ ಫುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಬಟ್ ನಾವು ಫುಕೆಟಲ್ಲಿ ಫಸ್ಟ್ ಸ್ಟೇ ಆಗಲ್ಲ, ನಾವು ಕ್ರಾಬಿ ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಯಾಕಂದರೆ ಕ್ರಾಬಿದು ನಾವು ನೋಡುವಾಗ ರೇಟ್ ತುಂಬ ಜಾಸ್ತಿ ಇದ್ದಿತ್ತು, ಅದಕ್ಕೆ ನಮಗೆ ಆ ಬುಕ್ ಮಾಡಲಿಕ್ಕಾಗಿಲ್ಲ. ನಾವು ನಿಮಗೆ ಡೀಟೇಲ್ ಆಗಿ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಥೈಲ್ಯಾಂಡ್ ಟೈಮ್ ಝೋನ್ ಚೇಂಜ್ ಆಗುತ್ತೆ, ಇಂಡಿಯನ್ ಟೈಮಿಂಗ್ ಪ್ರಕಾರ ಅಲ್ಲ. 1.5 hour ಅಹೆಡ್ ಇದೆ. ಸೊ ಬೇಗ ಸನ್ರೈಸ್ ಆಗೋದಂತ ಹೇಳ್ಬೋದು. ವ್ಯೂ ಅಂತೂ ಸಖತ್ತಲ್ವಾ. ಆಮೇಲೆ ಯಾವ ಐಲ್ಯಾಂಡ್ ಅಂತ ಗೊತ್ತಿಲ್ಲ ಥೈಲ್ಯಾಂಡಲ್ಲಿ, ಬಟ್ ಆ ವ್ಯೂ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಇಲ್ಲಿ. ಆಲ್ಮೋಸ್ಟ್ 5 minutesಲ್ಲಿ ನಾವು ರೀಚ್ ಆಗ್ತೀವಿ ಫುಕೆಟ್ಗೆ. ಥೈಲ್ಯಾಂಡಲ್ಲಿ ವೀಸಾ ಫ್ರೀ, ಅದಕ್ಕೋಸ್ಕರ ನಮ್ಗೆ ಅಷ್ಟು ಪ್ರೊಸೆಸ್ ಏನು ಇರಲಿಲ್ಲ. ಇಮಿಗ್ರೇಷನ್ ಹೋಗಿ ಫಾರ್ ಫಾರಿನ್ ರೆಸಿಡೆನ್ಸ್ ಅಲ್ಲಿ ಹೋಗಿ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು. ಬಟ್ ಕ್ಯೂ ಅಂತೂ ಒಂದು ಸತಿ ಫ್ರೆಂಡ್ಸ್ ½ an hour ತನಕ ಇದ್ದಿತ್ತು. ½ an hour ಆಲ್ಮೋಸ್ಟ್ 30 minutes ಆಯಿತು. ಮತ್ತು ಸ್ವಲ್ಪ ಈ ಸೈಡ್ ಆ ಸೈಡ್ ಹೋದರೆ ಆಯಿತು, 1 hourಕ್ಕಿಂತ ಜಾಸ್ತಿನೇ ಹೋಗುತ್ತೆ. ಸೊ ನೀವು ಆ್ಯಸ್ ಫಾಸ್ಟ್ ಆ್ಯಸ್ ಪಾಸಿಬಲ್ ಹೋಗಿ ನಿಂತ್ಕೊಳ್ಳಿ. ಅಲ್ಲಿ ನಿಮಗೆ ಕೆಲವು ಕ್ವಶನ್ಸ್ಗಳು ಕೇಳ್ತಾರೆ, ಯಾಕೆ ಬಂದಿದ್ದೀರಾ ಅಂತ, ಎಷ್ಟು ದಿನ ಇರ್ತೀರಾ ಅಂತ ಕೇಳ್ತಾರೆ. ಎಲ್ಲದಕ್ಕೂ ಆನ್ಸರ್ ಮಾಡಿ ನಿಮ್ಮ ಪಾಸ್ಪೋರ್ಟ್ ಮೇಲೆ ಸ್ಟ್ಯಾಂಪ್ ಬೀಳುತ್ತೆ. ನವೆಂಬರ್ ತನಕ ವೀಸಾ ಫ್ರೀ ಇದೆ ಅಂತ ನಾನು ಕೇಳಿದ್ದು. ಸೊ ಯು ಹ್ಯಾವ್ ಟೈಮ್ ಟು ವಿಸಿಟ್ ಬಿಫೋರ್ ನವೆಂಬರ್ ಇನ್ ಥೈಲ್ಯಾಂಡ್.
ನಮ್ದು ಇಲ್ಲಿ ಹೆಸರು ಆಲ್ರೆಡಿ ಅವರು ಹಾಕಿದ್ದಾರೆ. ಅದಾದಮೇಲೆ ನಮಗೆ ಕಾರ್ ಡ್ರಾಪ್ ಮಾಡಲಿಕ್ಕೆ ಹೋಟೆಲ್ ತನಕ. ಸೊ ಕಾರ್ ನೋಡಬೇಕಾದ್ರೆ ಫ್ರೆಂಡ್ಸ್ ತುಂಬ ಲಕ್ಸುರೀಸ್ ಥರ ಫೀಲ್ ಆಗ್ತಿತ್ತು ನಮಗೆ. ಆಸಮ್ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಯಾರೂ ಇಲ್ಲ ಇತ್ತು, ನಾವು ಇಬ್ಬರೇ ಇದ್ದಿದ್ದು. ಆರಾಮಾಗಿ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ನಮಗೆ ಕ್ರಾಬಿಗೆ ಹೋಗಬೇಕಿತ್ತು. ಆಲ್ಮೋಸ್ಟ್ 2 hour ಜರ್ನಿ ಇದ್ದಿದ್ದಕ್ಕೆ ನಮ್ಮ ಹೈ ಸ್ಪೀಡ್ AC. ಮತ್ತು ಕೇಳ್ಬೋದು ಫುಕೆಟ್ ಕ್ರಾಬಿ ಈಗ ನಮ್ಮ ಥರ ವೆದರ್ ಅಲ್ಲ, ತುಂಬ ಹ್ಯೂಮಿಡ್ ವೆದರ್ ಅಂತ ಹೇಳ್ಬೋದು. ತುಂಬ ಸೆಕೆ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಎಲ್ಲರೂ AC-ನೇ ಹಾಕ್ತಾರೆ ಕಾರ್ ಒಳಗಿರಲಿ, ಯಾವುದು ವಿಂಡೋ ಕ್ಲೋಸೇ ಇರ್ತಾರೆ ಇಲ್ಲಿ. ನೀವು ನೋಡ್ಬೋದು ಇಲ್ಲಿ. ಫಸ್ಟ್ ನನಗೆ ಫೀಲೇ ಆಗಲಿಲ್ಲ ನಾನು ಥೈಲ್ಯಾಂಡಲ್ಲಿ ಇದ್ದೀನಿ ಅಂತ, ಯಾಕಂದರೆ ಎಲ್ಲ ಸೇಮೇ ಇದ್ದಿತ್ತು. ಎಲ್ಲಿ ನೋಡ್ರು ಕೊಕೊನಟ್. ನಾನಂತೂ ನನ್ನ ಮನೆಗೆ ಬಂದಿದ್ದ ಥರ ಫೀಲ್ ಆಗ್ತಿತ್ತು. ಸೊ ಈಗ ನಾವು ನಮ್ಮ ಮರೀನಾ ಎಕ್ಸ್ಪ್ರೆಸ್ ಹೋಟೆಲ್ ಅಂತ ನಾವು ಬುಕ್ ಮಾಡಿದ್ವಿ. ಸೊ ಈ ಹೋಟೆಲ್ಗೆ ಬಂದಿದ್ದು 4 star ಹೋಟೆಲ್. ಚೆನ್ನಾಗಿದೆ, ರೇಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಯಾವ ವೆಬ್ಸೈಟಲ್ಲಿ ಕೂಡ ಬುಕ್ ಮಾಡ್ಬೋದು. booking.com ಈಸ್ ಮೈ ಟ್ರಿಪ್ ಯಾವುದಾದ್ರೂ ಇದ್ರೂ ಬುಕ್ ಮಾಡ್ಬೋದು. ಇವು ನೋಡ್ಬೋದು ವ್ಯೂ ತುಂಬ ಚೆನ್ನಾಗಿದೆ. ನಮ್ಗೆ ತುಂಬ ಇಷ್ಟ ಆಯಿತು. ಈ ಹೋಟೆಲ್ ಒಳಗೆ ರೂಮ್ ಈ ಥರ ಇರುತ್ತೆ. ಸೊ ಸೋಫಾ, ಬೆಡ್ ಆ್ಯಂಡ್ ದ ವ್ಯೂ ಇಸ್ ಆಸಮ್. ಯು ಕ್ಯಾನ್ ಸಿ ಬಾಲ್ಕನಿ ವ್ಯೂ ಅಂತ ತುಂಬ ಚೆನ್ನಾಗಿದೆ. ಬಟ್ ಹ್ಯೂಮಿಡ್ ಕ್ಲೈಮೇಟ್ ಗೈಸ್, ಹೊರಗೆ ಹೋಗಂಗಿಲ್ಲ, ಅಷ್ಟು ಸೆಕೆ ಆಗುತ್ತೆ ಹೊರಗೆ ಹೋದರೆ. ಆ ಥರ ಫೀಲು ಇಲ್ಲ ಕೋಲ್ಡ್ ಇದೆ ಅಂತ. ತುಂಬ ಸೆಕೆ ಇದೆ ಇಲ್ಲಿ, ಟ್ಯಾನ್ ಆಗಲಿಕ್ಕೆ ನಂಬರ್ 1. ಸೊ ಪ್ಲೀಸ್ ಗೋ ಆ್ಯಂಡ್ ಬ್ರಿಂಗ್ ದ ಸನ್ಸ್ಕ್ರೀನ್ ಲೋಷನ್ ವಾಟ್ ಎವರ್ ಯು ಹ್ಯಾವ್ ಗೈಸ್. ನಾರ್ಮಲ್ ಈ ಥರ ಎಲ್ಲ ರೂಮಲ್ಲಿ ಇಟ್ಟಿರ್ತಾರೆ. 2 ವಾಟರ್ ಬಾಟಲ್, ಕಾಫಿ, ಟೀ, ಹೇರ್ ಡ್ರೈಯರ್ಸ್, ಟಾವಲ್ಸ್ ಆ್ಯಂಡ್ ಮಿನಿ ಫ್ರಿಜ್. ಮತ್ತು ಇಲ್ಲಿ ಸ್ಲಿಪ್ಪರ್ಸ್ ಕೂಡ ಇಟ್ಟಿದ್ರು ಅವರು. ಆಲ್ಮೋಸ್ಟ್ ರೀಚ್ ಆಗೋವಾಗಲೇ 3 ಆಗಿತ್ತು. ಸೊ ನಮಗೆ ತುಂಬ ಹಸಿವೆ ಆಗಿತ್ತು. ಸೊ ಊಟಕ್ಕೆ ಹೋಗಿದ್ದೀವಿ. ಅಲ್ಲಿ ಕೆಳಗಡೆನೇ ನಮಗೆಲ್ಲ ಸ್ಟ್ರೀಟ್ಸ್ ಅವೈಲೇಬಲ್ ಇದ್ದಿತ್ತು. ಅಷ್ಟು ದೂರ ಏನಿಲ್ಲ, 200-300 ಮೀಟ್ರ್ ಒಳಗಡೆ ನಮಗೆ ಫುಡ್ಡೆಲ್ಲ ಸಿಕ್ತಿತ್ತು. ನಾವಿಲ್ಲಿ ಥಾಯ್ ಫುಡ್ನ ಟ್ರೈ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು. ಫಸ್ಟ್ ಕೊಕೊನಟ್ ವಾಟ್ರ್ ಇಲ್ಲಿ ಫೇಮಸ್ ಆಯಿತಾ. ಕೊಕೊನಟ್ ವಾಟ್ರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಕುಡಿತಾ ಇರಿ. ಈ ವೆದರ್ಗೆ ಅಂತೂ ತುಂಬ ಯೂಸ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿದೆ. ಪ್ಯೂರ್ ಅಂತ ಅನಿಸುತ್ತೆ. ಚಿಕನ್ ಫ್ರೈಡ್ ರೈಸ್. ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ನಾವು ರೆಸ್ಟ್ ತಗೊಂಡಿದ್ವಿ. ಆಮೇಲೆ ನೋಡುವಾಗ ಸ್ಟ್ರೀಟ್ಸ್ ತುಂಬ ಚೆನ್ನಾಗಿದ್ದಿತ್ತು. ತುಂಬ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಿಕ್ಕಿತ್ತು. ನೈಟ್ ಮಾರ್ಕೆಟಿಗೆ ಹೋಗಿದ್ದೀವಿ. ಯಾವ ಥರ ಫೀಲ್ ಆಗ್ತಿತ್ತು ಗೊತ್ತಾ, ಕಮರ್ಷಿಯಲ್ ಸ್ಟ್ರೀಟ್ ಇದೆಯಲ್ವಾ, 100, 200, 300 ಬಾತ್ಗೆ ಅಂತ ಸಿಗುತ್ತೆ. ಇಲ್ಲಿ ಕರೆನ್ಸಿ ಯಾವುದಂದರೆ ಥೈಲ್ಯಾಂಡ್ ಬಾತ್ ಅಂತ ಹೇಳ್ತಾರೆ. ಬ್ಯಾಟ್ 30 ಬಾತ್, 500 ಬಾತ್. ಇಂಡಿಯನ್ ರೆಸ್ಟೋರೆಂಟ್ ನೋಡ್ಬೋದು. ಇಲ್ಲಿ ನೋಡಿ 100 ಇಂಡಿಯಾ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ಅಂತೆ, ಟ್ರೈ ಮಾಡಬೇಕು. ಎಸ್ಪೆಷಲಿ ಈ ಸ್ಟ್ರೀಟಿಂದ, ನಮ್ಮ ಹೋಟೆಲಿಂದ ಈ ಸ್ಟ್ರೀಟಿಗೆ ಸ್ಟ್ರೈಟ್ ಹೋದರೆ ಆಲ್ಮೋಸ್ಟ್ 900 ಮೀಟರ್ಸ್ ಅಂತ ಹೇಳ್ಬೋದು. ನಿಮಗೆಲ್ಲ ಸಿಗುತ್ತೆ ಇಲ್ಲಿ, ಎಲ್ಲ ಕಡೆ ಹೋಗ್ಬೋದು. ನಾವು ವಾಕ್ ಮಾಡಿನೇ ಹೋಗಿದ್ದೀವಿ. ನಿಮಗೆ ಯಾವ್ದು ಐಟಮ್ಸ್ ಬೇಕು ಎಲ್ಲ ತೊಗೋಬೋದು. ಫ್ರಿಜ್ಜಿಗೆ ಅಂತ ಒಂದು ಮ್ಯಾಗ್ನೆಟಿಕ್ ತಗೊಂಡಿದ್ದೀವಿ ಫಾರ್ ಮೆಮೊರಿ ಆಫ್ ಥೈಲ್ಯಾಂಡ್. ಮತ್ತು ತುಂಬ ಐಟಮ್ಸ್ ಸಿಗುತ್ತೆ. ಡಿಫ್ರೆಂಟ್ ಕ್ಯೂಟ್ ಲಿಟಲ್ ಪ್ರಾಡಕ್ಟ್ಸ್ ಇದ್ದಾವೆ, ಕ್ಲಿಪ್ಸ್ಗಳು ಇದ್ದಾವೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನಿಲ್ಲಿ ನೋಡ್ತಾ ಇದ್ದೀನಿ ಯಾವುದಾದ್ರು ತೊಗೋಬೇಕಾ ಅಂತ. ಆಮೇಲೆ ತೊಗೊಳ್ಳಿಲ್ಲ. ಸೊ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದ್ದಿತ್ತು. ಅದಾದಮೇಲೆ ನಂಗೆ ಅಲ್ಲಿ ಆ ಸೈಡ್ ಹೋದಾದಮೇಲೆ ನಂಗೆ ಮ್ಯಾಗ್ನೆಟಿಕ್ ಸಿಕ್ಕಿತ್ತು ಫ್ರಿಜ್ಜಿಗೆ ಹಾಕುವಂಥ. ಸೊ ಮೆಮೊರೀಸ್ ಆಫ್ ಥೈಲ್ಯಾಂಡ್ ಆಗುತ್ತಲ್ವ, ಅದಕ್ಕೋಸ್ಕರ ನನಗೆ ಅದು ಇಷ್ಟ ಆಯಿತು. ನಾನು ಅದೊಂದು ತಗೊಂಡಿದ್ದೀನಿ. ಅದು 40 ಬಾತ್ಗೆ ನಂಗೆ ಸಿಕ್ಕಿತ್ತು ಆ್ಯಕ್ಚುಲಿ. ಬೇರೆ ಸೈಡು ನೋಡುವಾಗ ಅದು ಆಲ್ಮೋಸ್ಟ್ 60 ಬಾತ್ ಅಂತ ಇದ್ದಿತ್ತು. ಸೊ ನಂಗೆ ಅದು ಇಷ್ಟ ಆಗಿಲ್ಲ. ಸೊ ಇಲ್ಲಿ ಸ್ವಲ್ಪ ಇದಕ್ಕೆ ಕಡಿಮೆ ಇದ್ದಿತ್ತು. tote bag. Full shopping. ಅದಾದಮೇಲೆ ಇಲ್ಲಿ ಏನೋ ವೆರೈಟೀಸ್ ಫುಡ್ ಸಿಗ್ತಾ ಇದ್ದಿತ್ತು. ಸ್ಟ್ರೀಟ್ಸ್ ಫುಡ್ ತುಂಬ ಕಡಿಮೆ ರೇಟಿಗೆ ಸಿಗ್ತಾ ಇದ್ದಿತ್ತು. 100 ಬಾತ್, 150 ಬಾತ್, 120 ಬಾತ್, ನಗೆಟ್ಸ್, ಚಿಕನ್, ಸ್ಕ್ವಿಡ್ ಫ್ರೈ, ಪೋರ್ಕ್ ನನಗೆ ಗೊತ್ತಿಲ್ಲ ಯಾವುದು, ತುಂಬ ಟೈಪ್ಸ್ದು ಹೆಸರಿದ್ದಿತ್ತು. ಅದಾದಮೇಲೆ ನಾವು ಡೈರೆಕ್ಟ್ ಸ್ವಲ್ಪ ಶಾಪಿಂಗ್ ಮಾಡಿ ಈ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗಿದ್ದೀವಿ. ಇಂಡಿಯನ್ ಖಾನ ತಿನ್ನಬೇಕಂತ. ಸೊ ರೆಸ್ಟೋರೆಂಟ್ ಹೆಸರು ಅಂದರೆ ರಸೋಯಿ ಮ್ಯಾಜಿಕ್ ಅಂತ. ಫುಡ್ ಅಂತೂ ತುಂಬ ಚೆನ್ನಾಗಿದ್ದಿತ್ತು, ಇಂಡಿಯನ್ ಫುಡ್ಡೇ. ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತಾ. ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗಿದ್ದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರ್ತಾರೆ.
ಆದಮೇಲೆ ಇನ್ನು ಸ್ವಲ್ಪ ಇಂಡಿಯನ್ ಡಿಶ್ ಟ್ರೈ ಮಾಡಿ ನಾವು ಬೇರೆ ಸೈಡ್ ಹೋಗಿದ್ದೀವಿ. ಅಲ್ಲಿ ಕೂಡ ಸ್ಟ್ರೀಟ್ ಫುಡ್ ಇದ್ದಿತ್ತು. ಎಲ್ಲ ಸ್ಟಾಲ್ಸ್ಗಳು ಬೇರೆ ಬೇರೆ ಕಡೆ ಇರ್ತಿತ್ತು. ನಮ್ಗೆ ಇಲ್ಲಿ ಇಷ್ಟ ಆಯಿತು. ಸೊ ನನಗೆ ಗೊತ್ತಾಗಿತ್ತು ಥೈಲ್ಯಾಂಡ್ಸ್ ಫೇವ್ರೆಟ್ ಡಿಶ್ ಅಂದರೆ ಏನು ಮ್ಯಾಂಗೋ ಸ್ಟಿಕ್ಕಿ ರೈಸ್ ಅಂತ. ಅದು ನನಗೆ ಟ್ರೈ ಮಾಡಲೇಬೇಕಿತ್ತು. ಅದಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಥೈಲ್ಯಾಂಡ್ ಬಂದರೆ ಇದು ಡಿಶ್ ಮಾತ್ರ ಸ್ಕಿಪ್ ಮಾಡಲೇಬೇಡಿ, ಯಾಕಂದರೆ ಇದು ತುಂಬ ಬೆಸ್ಟ್ ಡಿಶ್ ಇನ್ ಥೈಲ್ಯಾಂಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಈ ಸೈಡ್ ಮ್ಯಾಂಗೋ ಕೊಡ್ತಾರೆ, ಅಲ್ಲಿ ಸ್ವಲ್ಪ ಸ್ಟಿಕ್ಕಿ ರೈಸ್, ಅದಾದಮೇಲೆ ಮೇಲೆ ಏನೋ ಮೂಂಗ್ ದಾಲ್ ಹಾಕಿಡ್ತಾರೆ, ಆಮೇಲೆ ಈ ಥರ ಕೊಕೊನಟ್ ಮಿಲ್ಕ್ನ ಕೊಡ್ತಾರೆ. ಮ್ಯಾಂಗೋನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಟೇಸ್ಟ್ ಇದ್ದಿತ್ತು. ಮತ್ತು ಆ ಸ್ಟಿಕ್ಕಿ ರೈಸ್ ಜೊತೆ ತಿನ್ನುವಾಗ ಆ ಟೇಸ್ಟ್ ಅಲಗ್ ಲೆವೆಲ್. ನಂಗೆ ಸ್ಟಿಲ್ ಆ ಟೇಸ್ಟ್ದು ನೆನ್ಪು ಬರ್ತಾ ಇದೆ. ತುಂಬ ಚೆನ್ನಾಗಿದ್ದಿತ್ತು. ನಮ್ಮ ಹಸ್ಬೆಂಡ್ ಕೂಡ ಅವರಿಗೂ ಇಷ್ಟ ಆಯಿತು. We'll meet you tomorrow. It was awesome, guys. We enjoyed the nightlife market here on Nong Beach, and tomorrow also we are enjoying here, and we'll travel to Chicken Island and some caves. The instruction has been come, so tomorrow we'll meet you. Tata, bye bye, good night. ಗುಡ್ ಮಾರ್ನಿಂಗ್, ನೆಕ್ಸ್ಟ್ ಡೇ. ಸೊ ನಮ್ಮ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇದ್ದಿತ್ತು. ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇಲ್ಲಿ ಇದ್ದಿತ್ತು. ನಮ್ಗೆ ಆಮ್ಲೆಟ್ ಬೇಕಿದ್ದಿತ್ತು ತಿನ್ನಲಿಕ್ಕೆ. ಲೈವ್ ಆಮ್ಲೆಟ್ ಮಾಡಿ ಕೊಡ್ತಿದ್ರು. ನಿಮ್ಗೆ ಯಾವ ಥರ ಬೇಕು, ಬುರ್ಜಿ ಬೇಕಾ ಇಲ್ಲಾದರೆ ಫ್ರೈಡ್ ಆಮ್ಲೆಟ್ ಬೇಕಾ, ಯಾವ ಥರದ್ದು ಮಾಡಿಕೊಡ್ತಿದ್ರು. ಸಾಸೇಜ್ ಇದ್ದಿತ್ತು, ಬ್ರೆಡ್, ಚೀಸ್, ಮಿಲ್ಕ್, ಎವ್ರಿಥಿಂಗ್ ವಾಟ್ ಎವರ್ ವಿ ವಾಂಟ್. ಆ್ಯಂಡ್ ಅದ್ರ ಜೊತೆ ಫ್ರೂಟ್ಸ್, ಜ್ಯೂಸಸ್, ಎವ್ರಿಥಿಂಗ್ ವಾಸ್ ಅವೈಲೇಬಲ್. ಇಟ್ ವಾಸ್ ಅ ಗುಡ್ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ. ಆಲ್ಮೋಸ್ಟ್ ಮಾರ್ನಿಂಗ್ 8 ಅಂತ ಹೇಳ್ಬೋದು, 8:30 ಆಗಿತ್ತು. ಸೊ ಇಟ್ಸ್ ಅ ಮಾರ್ನಿಂಗ್ ಟೈಮ್ ಓನ್ಲಿ, ಬಟ್ ದೇರ್ ಈಸ್ ನೋ ಕೋಲ್ಡ್. ಓಕೆ ಗೈಸ್. ಆ್ಯಂಡ್ ನಮಗೆ ಟ್ರಿಪ್ಪಿಗೆ ಹೋಗಲಿಕ್ಕೆ ಕಾರ್ ಏನೋ ಹೇಳ್ತಾರೆ ಅವ್ರ ಭಾಷೆಯಲ್ಲಿ, ಅದು ಬಂದಿತ್ತು. ಸೊ ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಯಾಕಂದರೆ ನಮಗೆ ಐಲ್ಯಾಂಡ್ ವಿಸಿಟ್ ಮಾಡಬೇಕು ಇವತ್ತು. ಸೊ ನಮಗೆ ಗೈಡ್ ಇದೆ, ಅವ್ರು ನಮಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹೇಳಿಕೊಡ್ತಾರೆ. ಇವತ್ತು ಫುಲ್ ಐಲ್ಯಾಂಡ್ ಟ್ರಿಪ್ಪೇ. ಐಲ್ಯಾಂಡ್ ಲೈಕ್ 4 ಐಲ್ಯಾಂಡ್ಸ್ ನಾವು ವಿಸಿಟ್ ಮಾಡಬೇಕು. ಅಲ್ಲೇ ನಮಗೆ ಲಂಚ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಬಂದಾದಮೇಲೆ ಆ ಪರ್ಟಿಕ್ಯುಲರ್ ಪ್ಲೇಸ್ಗೆ, ಪ್ಲೇಸ್ ನನಗೆ ಹೆಸರು ಗೊತ್ತಾಗ್ತಿಲ್ಲ, ಅವನಂಗೆ ಬೀಚ್ ಹತ್ರನೇ ಅದು ಬರೋದು, ಕ್ರಾಬಿಯಲ್ಲಿ. ಅಲ್ಲಿ ನಮ್ದು ಎಂಟ್ರಿ ಇದೆಯಾ ಅಂತ ನೋಡಬೇಕು, ಯಾವ ಹೋಟೆಲಿಂದ ಅಂತ. ಆ ಹೋಟೆಲಲ್ಲಿ ಹೋಗಿ ನಮಗೆ ಆಮೇಲೆ ದುಡ್ಡು ಕೊಡಬೇಕು. ಆಲ್ಮೋಸ್ಟ್ 200 ಪರ್ ಪರ್ಸನ್, ಅಂದರೆ 200 ಬಾತ್ ಪರ್ ಪರ್ಸನ್. ನಾವು ಅಲ್ಲಿ ವೆಯ್ಟ್ ಮಾಡಬೇಕು. ನಮಗೊಂದು ಪಿಂಕ್ ಕಲರ್ ಟ್ಯಾಗ್ ಕೊಡ್ತಾರೆ, ಬೇರೆಯವರಿಗೆ ಬೇರೆ ಬೇರೆ ಥರದ್ದು ಟ್ಯಾಗ್ ಕೊಡ್ತಾರೆ. ನಮ್ಮ ಜೊತೆ ಫುಲ್ ಇಂಡಿಯನ್ಸ್ ಅವರೇ ಇದ್ದಿದ್ರು. ನಮಗೆ ಕೆಲವರು ಕನ್ನಡದವರು ಕೂಡ ಸಿಕ್ಕಿದ್ರು. ತುಂಬ ಜನ ಇದ್ದಿದ್ರು, ಎಲ್ಲ ಇಂಡಿಯನ್ಸೇ. ನಾರ್ತ್ ಸೈಡ್, ಸೌತ್ ಸೈಡ್ ಎಲ್ಲ ಇದ್ದಿದ್ರು ತುಂಬ ಜನ. ಎಲ್ಲ ವೆಕೇಷನ್ ಟ್ರಿಪ್ಪಿಗೆ ಬಂದಿದ್ರು ಅಂತ ಹೇಳ್ತಿದ್ರಪ್ಪ. ನೋಡ್ಬೋದು ಜನ ಸಾಗರ. ಅವ್ರವ್ರದ್ದು ಒಂದೊಂದು ಬ್ಲಾಕ್ ಟೀಮ್ ಇರುತ್ತೆ. ಅದಕ್ಕೆ 1 ಪರ್ಸನ್ ಗೈಡ್ ಇರ್ತಾರೆ. ನಮಗೆ ಇವರು ಕರೀನಾ ಅಂತ ಹೇಳ್ತಿದ್ರು. ನಮಗೆ ಇಂಡಿಯಾ ಹೆಸರು ಅಂತ ಕೊಟ್ಟಿದ್ರು, ಬಟ್ ಹೆಸರು ಬೇರೆ ಇದ್ದಿತ್ತು, ನಮ್ಗೆ ಗೊತ್ತಿಲ್ಲ ಹೆಸರು. ಇಲ್ಲಿ ಅವಳು ತುಂಬ ಸ್ಟ್ರಿಕ್ಟ್ ಇದ್ದಾಳೆ, ಯಾಕಂದರೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ಹೇಳ್ಕೊಡ್ತಾಳೆ. ಸೊ ಟೈಮಲ್ಲಿ ರೀಚ್ ಆಗಬೇಕು ಅಲ್ವಾ, ಅದಕ್ಕೋಸ್ಕರ. ಇದು ಫ್ರಾನಾಂಗ್ ಕೇವ್ ಅಂತ, ರೈಲ್ವೆ ಬೀಚ್ ಟುವರ್ಡ್ಸ್ ಈಸ್ಟ್ ಅನಿಸುತ್ತೆ ಇದು ಇರೋದು ಕೇವು. ಈ ಕೇವ್ಗೆ ತುಂಬ ನಂಬಿಕೆ ಇದೆ ಮತ್ತು ತುಂಬ ಬಿಲೀವ್ಸ್ ಇದೆ. ತುಂಬ ಸೇಕ್ರೆಡ್ ಪ್ಲೇಸ್ ಅಂತ ಹೇಳ್ತಾರಂತೆ. ತುಂಬ ರೆಸ್ಪೆಕ್ಟಿಂದ ವಿಸಿಟ್ ಮಾಡಬೇಕು. ಪ್ರಿನ್ಸೆಸ್ ಗಾಡೆಸ್ ಈ ಸ್ಟೇಸ್ ಹಿಯರ್ ಇನ್ ದ ಕ್ಲಿಫ್ ಅಂತ ಹೇಳ್ತಾರೆ. ಮತ್ತು ಮತ್ತೊಂದು ನಂಬಿಕೆ ಅಂದರೆ ಇಲ್ಲಿ ಮುಂದೆ ನೀವು ಹೋಗುವಾಗ ಕೇವ್ ಒಂಥರ ಡಿಫ್ರೆಂಟ್ ಥರ ಇದೆ.
ಮುಂದೆ ಹೋಗುವಾಗ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಯಾರಿಗೆ ಮಕ್ಕಳಾಗಲ್ಲ, ಸೊ ಕನ್ಸೀವ್ ಆಗಲ್ಲ, ಅವರು ವಿಮೆನ್ಸ್ ಪ್ರೇ ಮಾಡಬೇಕು ಇಲ್ಲಿ, ಬೇಗ ಮಗು ಆಗುತ್ತೆ ಅಂತ ಹೇಳ್ತಾರಂತೆ. ಈ ಥರ ನಂಬಿಕೆ ಇಲ್ಲಿ ಇಟ್ಟಿದ್ದಾರೆ. ಸೊ ಕೆಲವುದು ಆಫರಿಂಗ್ಸ್ ಇಲ್ಲಿ ನಡೀತದೆ, ಪ್ರೇ ಮಾಡ್ತಾರೆ ಕೆಲವರು. ಮತ್ತು ಯು ಕ್ಯಾನ್ ಆಲ್ಸೋ ಪ್ರೇ ದ್ಯಾಟ್ ಯು ವಿಲ್ ರೀಚ್ ಸೇಫ್ ಫ್ರಮ್ ದ ಸೀ ಲೈಕ್ ದ್ಯಾಟ್ ಸಮಥಿಂಗ್. ಸೊ ಹಿಯರ್ ಯು ವಿಲ್ ಹ್ಯಾವ್ ದಿಸ್ ಬ್ಯೂಟಿಫುಲ್ ಬೀಚ್ ಹಿಯರ್. ನಾವು ವಿಸಿಟ್ ಮಾಡ್ತಿರೋದು ಟಪ್ ಐಲ್ಯಾಂಡ್ ಅಂತ. ಇಲ್ಲಿ ಮಧ್ಯದಲ್ಲಿ ಸ್ಯಾಂಡ್ ಕೂಡ ಇದೆ, ನೀವು ವಾಕ್ ಮಾಡ್ಬೋದು, ಸ್ಯಾಂಡ್ ಬಾರ್ ಅಂತ ಹೇಳ್ತಾರೆ. ಸೊ ಈ ಸೈಡ್ ಆ ಸೈಡ್ ಐಲ್ಯಾಂಡ್ಸ್, ಮಿಡಲಲ್ಲಿ ಸ್ಯಾಂಡ್ ಬಾರ್ ವಾಕಿಂಗ್ ನಿಮಗೆ ಸಿಗ್ಬೋದು, ನಿಮಗೆ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿದೆ ಐಲ್ಯಾಂಡ್. ಬಟ್ ಗೈಸ್, ಯು ಬ್ರಿಂಗ್ ಸನ್ಸ್ಕ್ರೀನ್ ಬಿಕಾಸ್ ಯು ಆರ್ ಗೋಯಿಂಗ್ ಟು ಬಿ ಡಾರ್ಕ್. ಅವರು ಬೋಟ್ ಹತ್ರನೇ ನಮ್ಗೆ ತೋರಿಸಿದ್ರು. ಸೊ ಇದು ಚಿಕನ್ ಐಲ್ಯಾಂಡ್ ಅಂತ, ಇಲ್ಲಿ ಫೋಟೋಶೂಟ್ ಬೇಕಾದರೆ ಮಾಡ್ಬೋದು. ಚಿಕನ್ ಐಲ್ಯಾಂಡ್ ಚಿಕನ್ ಥರ ಕಾಣ್ತಿಲ್ಲ, ಆಸ್ಟ್ರಿಚ್ ಥರ ಕಾಣ್ತಿದೆ, ನಂಗೆ ಗೊತ್ತಿಲ್ಲ, ನೀವು ಕಮೆಂಟ್ ಮೂಲಕ ತಿಳಿಸಿ ಇದು ಚಿಕನ್ ಐಲ್ಯಾಂಡ್ ಕಾಣ್ತಿದೆಯಾ ಆಸ್ಟ್ರಿಚ್ ಐಲ್ಯಾಂಡ್ ಕಾಣ್ತಿದೆಯಾ ಅಂತ. ಈ ನೀರು ನೋಡಿದರೆ ಸೀ ವಾಟರ್ದು ಎಷ್ಟು ಕ್ಲಾರಿಟಿ ಮತ್ತು ಕ್ಲಿಯರ್ ಇದೆ ಅಂದರೆ ಯು ಕ್ಯಾನ್ ಜಸ್ಟ್, ಇಟ್ ಈಸ್ ಅ ವೆರಿ ಟ್ರಾನ್ಸ್ಪರೆಂಟ್ ವಾಟರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಬ್ಲೂ ವಾಟರ್ ಸೀ. ಪೋಡ ಐಲ್ಯಾಂಡ್. ಸೊ ಲಾಸ್ಟ್ ಐಲ್ಯಾಂಡಿಗೆ ಬಂದಿದ್ದೀವಿ ಊಟಕ್ಕೆ. ಸೊ ಇದು ಪೋಡ ಐಲ್ಯಾಂಡ್ ಅಂತ. ಇಲ್ಲಿ ಕಹೋನಾ ಪ್ಯಾರ್ ಹೇ ಅಂತ ಶೂಟ್ ಆಗಿತ್ತಂತೆ. ತುಂಬ ಕಹೋನಾ ಪ್ಯಾರೇ ನಿಮಗೆ ಗೊತ್ತಿರ್ಬೋದು ಮೂವಿದಲ್ಲಿ ಯಾವಾಗ ಶೂಟ್ ಆಗಿರೋದು ಮತ್ತು ನಾವು ಯಾವಾಗ ಬಂದಿದ್ದೀವಿ ಅಂತ, ಆವಾಗಲೇ ಇದು ಶೂಟ್ ಆಗಿರೋದು ಅಂತೆ ಅವ್ರು ಹೇಳ್ತಿದ್ರು. ಸೊ ಇಲ್ಲಿ ಊಟಕ್ಕೆ ಬಂದಿದ್ದೀವಿ, ನಮಗೆ ಊಟ ಕೊಟ್ಟಿದ್ದಾರೆ, ಬೋತ್ ಚಿಕನ್ ಆ್ಯಂಡ್ ನಾನ್ ವೆಜ್ ಅಂತ. ಸೊ ನಾವು ಕ್ಯೂವಲ್ಲಿ ನಿಂತ್ಕೊಳ್ಬೇಕು. ಈ ಐಲ್ಯಾಂಡಲ್ಲಿ ನಮಗೆ ರೆಸ್ಟ್ ಮಾಡಲಿಕ್ಕೆ ಆಲ್ಮೋಸ್ಟ್ 1.5 hour ಕೊಟ್ಟಿದ್ದರು. ಸೊ ಯು ಕ್ಯಾನ್ ಎಕ್ಸ್ಪ್ಲೋರ್ ಹಿಯರ್, ಯು ಕ್ಯಾನ್ ಸ್ವಿಮ್ಮಿಂಗ್, ಸ್ನಾರ್ಕ್ಲಿಂಗ್ ಎಲ್ಲ ಮಾಡ್ಬೋದು ಬೇಕಾದರೆ. ಇಲ್ಲಿ ರೈಸ್, ವೆಜಿಟೇಬಲ್, 2 ಡಿಫ್ರೆಂಟ್ ಟೈಪ್, ಏನೋ ಸಾಂಬಾರು ಥರ ಇದ್ದಿತ್ತು, ಆಮೇಲೆ ಕಬಾಬ್ ಇದ್ದಿತ್ತು, ಮತ್ತು ಚಿಕನ್ದು ಏನೋ ಗ್ರೇವಿ ಥರ ಏನೋ ಇದ್ದಿತ್ತು. ಆಫ್ಟರ್ ಲಂಚ್ ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ನಾವು ಈ ಸೈಡ್ ಬಂದಿದ್ದೀವಿ. ಇಲ್ಲೇ ಅಂತೆ ಶೂಟ್ ಆಗಿತ್ತು ಕಹೋನಾ ಪ್ಯಾರ್ ಹೇ ಅಂತ. ಸೊ ಇಲ್ಲಿ ನಾವು ರೆಸ್ಟ್ ತಗೋಬೋದು, ಬಟ್ ತುಂಬ ಟ್ಯಾನ್ ಆಗುತ್ತೆ, ಆದರೂ ತುಂಬ ಚೆನ್ನಾಗಿದ್ದಿತ್ತು ಇಲ್ಲಿ. Island Tata. So we are going back to Krabi and the hotel, and after that we'll explore the Krabi islands and markets. Thanks for watching. See you in next video.